ಸರಿ, ಬಹಳಷ್ಟು ಜನ ನೀವು ನೋಡಿರ್ತೀರ, ಬಹಳಷ್ಟು ರೋಗಿಗಳು ನಿಮ್ಮನ್ನ ಭೇಟಿಯಾಗಿರ್ತಾರೆ. ನಿಮಗೆ ಯಾವ್ದಾದ್ರು ಒಂದ್ ಕೇಸು ಸಿಕ್ಕಾಪಟ್ಟೆ ಚಾಲೆಂಜಿಂಗು, ಇದ್ರ ಮೇಲೆ ಐ ಹ್ಯಾವ್ ಟು ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರಿ. ಈಸ್ ಅಬೌಟ್ 45 year old. ನಮ್ಮ ಗೌರ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಮಹಾಶಯ, ಡ್ರೈವರ್ ಆಗಿ. ಇದು ತುಮಕೂರು ಹಾಸ್ಪಿಟಲಲ್ಲಿ ಅವರಿಗೆ ಮೌತ್ ಕ್ಯಾನ್ಸರ್ ಬಿಕಾಸ್ ಆಫ್ ಟೈನಿ, ಟ್ಯೂಮರ್, ಹೈ ಡಯಾಬಿಟೀಸ್ 500+, ಎಜೆಕ್ಷನ್ ಫ್ರಾಕ್ಷನ್ 30. ಅವರ ಮಿಸ್ಸಸ್ಸು ನರ್ಸು. ಇದು ಭಾರಿ ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ಸ್. ಯಾಕೆಂದರೆ ಅವರು 2 ಸಿಚುವೇಶನ್ ಬಂದಿದ್ದಾರೆ. ಮೊದಲನೇ ಸಿಚುವೇಶನ್ ಬಂದರು, ಮಿಸ್ಸಸ್ ಕರ್ಕೊಂಡ್ಬಂದರು, ಮಾತಾಡೋಕ್ಕಾಗ್ತಾಯಿಲ್ಲ, ಟ್ಯೂಮರ್ ಫುಲ್ ಬಾಯಿಲಿತ್ತು, ಆಮೇಲೆ ಲಿಕ್ವಿಡ್ ಹೋಗ್ತಾ ಇತ್ತು. 40 ದಿನ ಆದಮೇಲೆ ಕರ್ಕೊಂಡು ಬಂದಿದ್ರು, ಈಸ್ ಹ್ಯಾಪಿ, ನಾರ್ಮಲ್ ಊಟ ಮಾಡ್ತಿದ್ರು. ಅವ್ರದ್ದು ಎಜೆಕ್ಷನ್ ಫ್ರಾಕ್ಷನ್ನು 1 ತಿಂಗಳಲ್ಲೇ 30-47 ಆಗಿದೆ. ವೈಫ್ ನರ್ಸ್ ನಾನಂದ್ರು, ಸರ್ ನಾನು ನಂಬಕ್ಕೆ ಆಗ್ತಾನೆ ಇಲ್ಲ, ಚೆಕ್ ಮಾಡಿಸೋ ಖುಷಿ ಆಗ್ಬಿಡ್ತು ನಮಗೆ, ಟ್ಯೂಮರ್ ಅರ್ಧ ಆಯಿತು, ಊಟ ಮಾಡಕ್ಕೆ ಹೇಳಿದ್ರು. ಡಯಾಬಿಟೀಸ್ದು ಟೋಟಲ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಡಿಸಪಿಯರ್ ಆಗೋಯ್ತು 1 ತಿಂಗಳಲ್ಲಿ. ಎಲ್ಲ ಇನ್ಸುಲಿನ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಇನ್ನೂ ಅದನ್ನು ಕೇಸ್ ಸ್ಟಡಿನ ಇದು ಮಾಡಿಲ್ಲ, ತುಂಬ ಬ್ಯುಸಿ ಆಗಿದೆ ಇನ್ ಬಿಟ್ವೀನ್ ಅಬ್ರಾಡದೆಲ್ಲ ವಿಸಿಟ್. ಅದನ್ನು ಕೇಸ್ ಸ್ಟಡಿನ ಬರಿತಾ ಇದ್ದೀನಿ ಈಗ. ಅದು ವರ್ಸ್ಟ್ ಕೇಸ್. ಹೆಂಗೆ ಬಂದಾಗ ನನ್ನ ಹತ್ರ ಅದು ಈಗ ಮೊನ್ನೆ ಈಗ ಹೊಸ ವರ್ಷ ಬರ್ತಾ ಇದೆಯಲ್ಲ, ಎಷ್ಟು ಟೆಸ್ಟ್ ಮದುವೆ ಎಲ್ಲ 1-2 ರಾತ್ರಿ ದಿನ ಕೂತ್ಕೊಂಡು ಡೌನ್ಲೋಡ್ ಮಾಡಿದೆ. ಈಗೆಲ್ಲ iCloud ಬೇಸ್ಡ್ ಅಲ್ವಾ, ಆ್ಯಪಲ್, ಸೊ ಆಟೋಮೆಟಿಕ್ ಎಲ್ಲ ಇರ್ತದೆ, ಎಲ್ಲ ಡೇಟ್ ವೈಸ್. ಆವಾಗ ಅವ್ರು ಬಂದ ತಕ್ಷಣ ಖುಷಿ ಆಯ್ತು. ಅವ್ರದೇ ಮತ್ತೆ ಇನ್ನೊಂದ್ಸರಿ ಕೇಳಿದೆ, ಇದು ಕೇಸ್ ಸ್ಟಡಿ ಮಾಡಬೇಕಂತ. ಈಗ ಅಂದ್ರಲ್ಲ, ಅಂಥ ಕೇಸಸ್ ಮಾಡಿದಾಗ ಹೋಪ್ಸ್ ಹೋದವ್ರಿಗೆ ಹೋಪ್ಸ್ ಬರುತ್ತೆ. ಅದು ಕೇಳಿದ ತಕ್ಷಣ 50% ಪ್ರಾಣ ಬಂದುಬಿಡ್ತದೆ ಅವರಿಗೆ. ಇಂಥವರೇ ಚೆನ್ನಾಗಿ ನಾನೇಕಾಗಲ್ಲ. ಈಗ ನಾನು IAS ಆಗಿದ್ದೆ ಹೇಗೆ ಅಂದರೆ, ನನ್ನ ಕ್ಲಾಸ್ಮೇಟ್ ಒಬ್ಬರು IAS ಆದರು, ಬಸವರಾಜು ಅಂತ. ಅವ್ರು ಕೇಳಿದ್ರೆ ಚಿಂತೆ ಇಲ್ಲ. ಅವ್ರು ಆದ ತಕ್ಷಣ 88%. ಅವ್ರು ಇನ್ನೊಬ್ರು ಅಂದರು ನಾಗರಾಜು ಅಂತ. ಏನು ರಾಜು, ನಿನ್ನ ಕ್ಲಾಸ್ಮೇಟ್ ಬಸವರಾಜು, ಅವ್ರ AFS, ನೀನು ಯಾಕೆ ಮಾಡೋಕ್ಕಾಗಲ್ಲ ಅಂದರು. ಆವತ್ತಂದು 2 ವರ್ಷಕ್ಕೆ ಕ್ಲಿಯರ್ ಮಾಡಕ್ಕೆ. ಅಂದರೆ ಅವನೇ ಮಾಡಿದ್ದಾನೆ ಅಂದರೆ ನಾನು ಯಾಕೆ ಆಗಬಾರ್ದು, ಆ ಮೈಂಡಲ್ಲಿ ಬರುತ್ತೆ. ಬಿಕಾಸ್ ದಟ್ ಇಸ್ ಮೈ ಟ್ರೂ ಸ್ಟೋರಿ, ನಾನು ಹೇಳ್ತಾ ಇರೋದು. ಅದೇ ರೀತಿಯೇ ಇಲ್ಲೂ ಅಷ್ಟೇ. ಇವ್ರು ಚೆನ್ನಾಗಿರೋದು ನಾನು ಯಾಕೆ ಆಗಬಾರ್ದು, 90% ಬ್ಲಾಕೇಜ್ ಇರೋರಾಗಿರೋ ನಾನು ಯಾಕೆ ಆಗಬಾರ್ದು, ದಟ್ಸ್ ಮೈಂಡಲ್ಲಿ ಬರುತ್ತಲ್ಲ. ಈಗ ನಾನು ಆ 90% ಅವ್ರದ್ದೇ ನಾನು ವಿಡಿಯೋ ಇದು ಮಾಡ್ತೀನಿ. ಇಲ್ಲ ಇವ್ರದ್ದೇ ಕೊಡ್ತೀನಿ ಹೇಳ್ರಿ, ರೀಸೆಂಟ್ ವಿಡಿಯೋ. ದಟ್ ಈಸ್ ಇದು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಂತ ಹೇಳಿದ್ರಲ್ಲ, ಗುಲ್ಬರ್ಗ ಪೇಷಂಟು, ಅವ್ರದ್ದೇ ಕೊಡ್ತೀನಿ. ಯಾಕೆಂದರೆ ಅದು ಈ ಫ್ಲೋ ಇದಾಗಲ್ಲ, ಜನಕ್ಕೆ ಅವ್ರ ಕಾನ್ಫಿಡೆನ್ಸ್ ಇದಾಗ್ತೈತೆ. ಸೊ ಅದರಿಂದ ಈಗೆಲ್ಲ ಅವ್ರದ್ದೇ ಹೇಳಿದ್ದೆ. ಅವ್ರೇನು ಹೇಳ್ತಾ ಇದ್ರು ಅಂತ ಕೇಳಿದಾಗ ಜನಕ್ಕೆ ಪಾಸಿಟಿವ್ ಎನರ್ಜಿ ಬರುತ್ತೆ.